ಅಮಿತ್ ಶಾ ಹೇಳಿಕೆಗೆ ದೇಶದಾದ್ಯಂತ ಈಗ ಸಂಚಲನ ಹುಟ್ಕೊಂಡಿದೆ. ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಸತ್ ಭವನ ಆವರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹೈ ಡ್ರಾಮಾ ನಡೆಸಿದೆ. ಅಮಿತ್ ಶಾ ಕೊಟ್ಟಿದ್ದಂತ ಹೇಳಿಕೆ ಈಗ ದೇಶದಾದ್ಯಂತ ಸಂಚಲನ ಹುಟ್ಟುಹಾಕಿದೆ. ಇತ್ತೀಚೆಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವುದು ಅಥವಾ ಅಂಬೇಡ್ಕರ್ ಅಂತ ಹೇಳೋದು, ಜಪ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ. ಅದ್ರ ಬದಲು ದೇವ್ರ ಜಪ ಮಾಡಿ ಅಂತ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಹೀಗಾಗಿ ಸಂಸತ್ ಭವನ ಆವರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಹೈ ಡ್ರಾಮಾ ಶುರುವಾಗ್ಬಿಟ್ಟಿದೆ. ಎರಡೂ ಪಕ್ಷಗಳಿಂದ ಈಗ ಪ್ರತಿಭಟನೆ ಕೂಡ ಜೋರಾಗಿದೆ. ಅಮಿತ್ ಶಾ ರಾಜೀನಾಮೆಗೆ ಇಂಡಿಯಾ ಕೂಟ ಈಗ ಪಟ್ಟು ಹಿಡಿದಿದೆ. ಅಮಿತ್ ಶಾ ಬೆಂಬಲಿಸಿ ಬಿಜೆಪಿಯಿಂದ ಕೂಡ ಪ್ರತಿಭಟನೆ ನಡೆದಿರೋದು. ಪ್ರತಿಭಟನೆ ವೇಳೆ ಎರಡೂ ಪಕ್ಷದ ನಾಯಕರು ಮುಖಾಮುಖಿ ಆದ್ರು. ಈ ವೇಳೆ ಕೆಳಗೆ ಬಿದ್ದ ಸಂಸದ ಪ್ರತಾಪ್ ಚಂದ್ರ ಸಾರಂಗಿಗೆ ಗಾಯ ಕೂಡ ಆಗಿದೆ. ಪ್ರತಿಭಟನೆ ವೇಳೆ ಗಾಯಗೊಂಡಂತ ಬಿಜೆಪಿ ಸಂಸದ ಎರಡೂ ಪಕ್ಷದ ಕಡೆಯಿಂದ ಕೂಡ ಪ್ರತಿಭಟನೆ ನಡೆದಿದೆ. ಅಮಿತ್ ಶಾ ಅವರು ಕೊಟ್ಟಂತ ಹೇಳಿಕೆ ಎಷ್ಟು ಸರಿ, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅಂತ ಕಾಂಗ್ರೆಸ್ನವರು ವಿಪಕ್ಷದವರು ಪ್ರತಿಭಟನೆ ಮಾಡಿದ್ರೆ, ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನ ಬೆಂಬಲಿಸಿ ಬಿಜೆಪಿ ನಾಯಕರು ಕೂಡ ಸಂಸದರು ಕೂಡ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿದೆ. कैमरा थोड़ा पीछे, कैमरा थोड़ा पीछे। आपने खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने? हाँ, राहुल गांधी ने। राहुल गांधी ने धक्का मारा? राहुल गांधी। कौन सी जगह पे सर? सर किस जगह पे? किस जगह पे? सीढ़ी के ऊपर में मैं खड़ा हुआ था। बहुत खून में। You want to see blood, no? See, they want to see. आपने खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने? हाँ, राहुल गांधी ने। राहुल गांधी ने धक्का मारा? राहुल गांधी। कौन सी जगह पे सर? सर किस जगह पे? किस जगह पे? सीढ़ी के ऊपर में मैं खड़ा हुआ था। बहुत खून में। You want to see blood, no? See, they want to see. आपने खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने? हाँ, राहुल गांधी ने। राहुल गांधी ने धक्का मारा? राहुल गांधी। कौन सी जगह पे? ಅಮಿತ್ ಶಾ ಅವರು ಗುರುವಾರ ಲೋಕಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇತ್ತೀಚೆಗೆ ಅಂಬೇಡ್ಕರ್ ಅವರ ಜಪ ಫ್ಯಾಷನ್ ಆಗಿ ಹೋಗಿದೆ, ಅದ್ರ ಬದಲಿಗೆ ದೇವರ ಜಪ ಮಾಡಿದ್ರೆ ಅಟ್ಲೀಸ್ಟ್ ಸ್ವರ್ಗದಲ್ಲಿ ಸ್ಥಾನ ಸಿಕ್ತಿತ್ತು ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಇದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನವನ್ನ ರಚನೆ ಮಾಡಿದ್ದು ಸಂವಿಧಾನ ಶಿಲ್ಪಿನೇ ಅಂಬೇಡ್ಕರ್. ಬಟ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಎಷ್ಟು ಸರಿ? ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅಂತೇಳಿ ಕಾಂಗ್ರೆಸ್ನ ಸಂಸದರು ಸೇರಿದಂತೆ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಮಿತ್ ಶಾ ಅವರನ್ನ ಬೆಂಬಲಿಸಿ ಬಿಜೆಪಿ ಸಂಸದರು ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಬಟ್ ಯಾವ ಲೆಕ್ಕದಲ್ಲಿ, ಯಾವ ಆಯಾಮದಲ್ಲಿ ಈ ರೀತಿಯಾಗಿ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟರು, ಅದು ಈಗ ದೇಶದಾದ್ಯಂತ ಕೂಡ ಸಂಚಲನಕ್ಕೆ, ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಅಳೆದು ತೂಗಿ ಮಾತನಾಡಬೇಕು. ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂತವ್ರು, ಜೊತೆಗೆ ಸಂವಿಧಾನ ಶಿಲ್ಪಿ ಅಂತ ಕರೆಸ್ಕೊಂಡಿರುವಂತವ್ರು, ಎಷ್ಟು ಹುದ್ದೆಗಳನ್ನ ಅಥವಾ ಎಷ್ಟು PhDಗಳನ್ನ ಎಷ್ಟು ಓದಿದ್ದಾರೆ, ಎಷ್ಟು ಉನ್ನತ ಸ್ಥಾನಗಳನ್ನ ಅವ್ರು ತೆಗೆದುಕೊಂಡಿದ್ದಾರೆ. ಅವ್ರು ಮಾಡಿದಂಥ PhDಗಳು, ಅವ್ರು ಮಾಡಿದಂಥ ಪದವಿಗಳು, ಅವ್ರು ತೆಗೆದುಕೊಂಡಂಥ ಪದವಿಗಳು ಅದ್ಯಾವುದಕ್ಕೂ ಕೂಡ ಲೆಕ್ಕ ಇಲ್ವಾ? ಹಾಗಾದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಇಷ್ಟು ಅವಮಾನಕರವಾದಂಥ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಟ್ಟಿರೋದು ಎಷ್ಟು ಸರಿ ಅಂತ ಈಗ ಕಾಂಗ್ರೆಸ್ನ ಸಂಸದರು ಪ್ರತಿಭಟನೆ ಮಾಡುವುದರ ಮೂಲಕ ಅಮಿತ್ ಶಾ ಅವರನ್ನ ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ಅವರು
ಇದಕ್ಕೆ ಕ್ಷಮೆ ಯಾಚಿಸಬೇಕು ಅಥವಾ ಈ ಸ್ಥಾನದಿಂದ ಅವ್ರು ಕೆಳಗಿಳಿಬೇಕು, ಅವ್ರನ್ನ ತೆಗೆದು ಹಾಕಬೇಕು ಅಂತ ಕೂಡ ಆಗ್ರಹ ವ್ಯಕ್ತವಾಗ್ತಾ ಇದೆ. ಈ ಪ್ರತಿಭಟನೆ ನಡೀತಾ ಇರುವಂತಹ ಸಂಸತ್ ಆವರಣದಲ್ಲಿ ಏನು ಎರಡೂ ಪಕ್ಷಗಳಿಂದ ಪ್ರತಿಭಟನೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಈಗ ಬಿಜೆಪಿ ಸಂಸದ ಆಗಿರುವಂತಹ ಪ್ರತಾಪ್ ಚಂದ್ರ ಸಾರಂಗಿ ಅವರು ಬಿದ್ದು ಗಾಯಗೊಂಡಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಪ್ರತಿಭಟನೆ, ಎರಡೂ ಕಡೆಯಿಂದ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಏನೇ ಆಗಲಿ ಅಂಬೇಡ್ಕರ್ ಅವರ ವಿರುದ್ಧ ಈ ಸಾಮಾನ್ಯ ಜನರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ರಾಜಕೀಯ ನಾಯಕರು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿರ್ತೀರಾ. ದೇಶದ್ರೋಹಿಗಳು ಅಂತಾರೆ, ಭಯೋತ್ಪಾದಕರು ಅಂತಾರೆ. ಬಟ್ ಈಗ ರಾಜಕಾರಣಿ ಅಂತ ಅನ್ನಿಸ್ಕೊಂಡಿರುವವರು ಲೋಕಸಭೆಯಲ್ಲಿ ಮಾತನಾಡುವಂತ ಮಾತಾದು ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಡುವಂತ ಅವಶ್ಯಕತೆ ಏನಿತ್ತು? ಅದು ಈಗ ಕಾಂಗ್ರೆಸ್ಸಿಗರು ಕೇಳ್ತಾ ಇರುವಂತ ಪ್ರಶ್ನೆ. ಹೀಗಾಗಿ ಸಂಸತ್ನ ಆವರಣದಲ್ಲಿ ಎರಡೂ ಪಕ್ಷಗಳಿಂದ ಕೂಡ ಪ್ರತಿಭಟನೆ ಜೋರಾಗಿದೆ. ಇನ್ನು ಈ ಸಂಸತ್ ಭವನದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಬಿಜೆಪಿಯ ಪ್ರತಾಪ್ ಚಂದ್ರ ಸಾರಂಗಿ ಅವರಿಗೆ, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರಿಗೆ ಗಾಯಗಳು ಕೂಡ ಆಗಿದ್ದಾವೆ, ಬಿದ್ದೋಗ್ಬಿಟ್ಟಿದ್ದಾರೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಿದ್ದಾರೆ, ತಳ್ಳಾಡ್ಕೊಂಡಿದ್ದಾರೆ, ನೂಕಾಡ್ಕೊಂಡಿದ್ದಾರೆ ಪ್ರತಿಭಟನೆಯ ಸಂದರ್ಭದಲ್ಲಿ. ಹೀಗಾಗಿ ಅವರು ಕೆಳಗೆ ಬಿದ್ದು ಗಾಯಗೊಂಡಿರೋದು. ಸದ್ಯ ಬಿದ್ದು ಗಾಯಗೊಂಡಿರುವಂಥ ಪ್ರತಾಪ್ ಚಂದ್ರ ಸಾರಂಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. चल आगे चल आगे चल। जय भीम जय जय भीम जय भीम जय जय भीम जय 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 भीम जय 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 भीम माफी मांगो माफी मांगो माफी मांगो माफी मांगो अमित शाह माफी मांगो 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 अमित शाह माफी मांगो माफी मांगो माफी मांगो अमित शाह इस्तीफा दो इस्तीफा दो इस्तीफा दो जय भीम जय जय भीम थोड़ा पीछे आ जाना यार, पीछे 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 लाइन पे जाइए। जय भीम जय जय भीम को स्मारक बनाने का प्रस्ताव कांग्रेस ने रोके रखा 40 साल तक। नरेंद्र मोदी जी ने बनवाया, भाजपा ने अंबेडकर जी को दिया सम्मान, आज किसको नहीं पता है। और वही कांग्रेस आज जब साजिश करने चल रही है तो हमें ये बताना जरूरी है कि बाबा साहब अंबेडकर को जीते जी भी और उनके नहीं रहने के बाद भी जो अपमान किया है, हम उसकी जानकारी गली गली घर घर जा करके देंगे और कांग्रेस की इस नीयत का पर्दाफाश करेंगे। आज भाजपा के सभी सांसदगण संसद परिसर में भारत रत्न बाबा साहेब भीमराव अंबेडकर के प्रति कांग्रेस ने हमेशा ही जो अपमान किया है उसका विरोध में आज यहाँ प्रदर्शन हो रहा है। बाबा साहेब